ಸಚಿವರಾಗಿದ್ದರೂ ಕೂಡ ಬಿ ನಾಗೇಂದ್ರಗೆ ಮುಗಿಯದ ಸಂಕಷ್ಟ. ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆ ಹೇಳಲು ಅವಕಾಶವೇ ಇಲ್ಲ. ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದ ಆರೋಪಿ ಈಗಲೂ ಕೂಡ ಆರೋಪಿಯಾಗಿದ್ದಾರೆ. ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ನಿರಪರಾಧಿ ಅಂತ ಹೇಳಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಕಾಂಗ್ರೆಸ್ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದು ಅನೇಕ ಅಸ್ತ್ರವನ್ನು ಬಿ ಜೆ ಪಿ ಕೊಟ್ಟಂಗಾಗಿದೆ. ಈಗ ಬಿ ಜೆ ಪಿ ಅಸ್ತ್ರವನ್ನು ಪ್ರಬಲವಾಗಿ ಬಳಸಿಕೊಳ್ಳಲಿಕ್ಕೆ ಆರಂಭ ಮಾಡಿದೆ. ಒಂದು ಕಡೆ ಬಿ ಜೆ ಪಿ ಮತ್ತು ವಿರೋಧ ಪಕ್ಷಗಳು ಟೀಕೆಗೆ ನಾಗೇಂದ್ರ ಅವರಿಗೆ ಅವಕಾಶ ಕೊಟ್ಟಿದ್ದು ಕಾರಣವಾಗಿದ್ದರೆ, ನಾಗೇಂದ್ರಗೆ ಪ್ರಮುಖರ ಭೇಟಿಗೂ ಕೂಡ ಅವಕಾಶವನ್ನು ಸಿಗ್ತಾ ಇಲ್ಲ. ವಾಲ್ಮೀಕಿ ನಿಗಮದ ಅಕ್ರಮದ ಹಿನ್ನೆಲೆ ಸಂಕಷ್ಟ, ರಾಜ್ಯ ಬಿಟ್ಟು ಹೊರಗೆ ಹೋಗಬಾರ್ದು ಅಂಥೇಳಿ ಅವರಿಗೆ ಕಟ್ಟಾಜ್ಞೆ ಇದೆ. ಸಚಿವರಾಗಿರಬಹುದು, ಆದರೆ ಸಚಿವರಾದ ಮಾತ್ರಕ್ಕೆ ನಾನು ದೆಹಲಿಗೆ ಹೋಗ್ತೀನಿ, ಧನ್ಯವಾದ ತಿಳಿಸ್ತೀನಿ, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀನಿ. ಆದರೆ ಒಂದು ಬಹಳ ಅಚ್ಚರಿ ಅಂತಂದರೆ, ನಾಗೇಂದ್ರ ರಾಜ್ಯ ಬಿಟ್ಟು ಹೋಗಬಾರ್ದು, ರಾಜ್ಯದಲ್ಲೇ ಕುಳಿತುಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಸಚಿವ ಸ್ಥಾನವನ್ನು ಗಿಟ್ಟಿಸಿದ್ದು ಕೂಡ ಅಚ್ಚರಿನೇ. ಇಲ್ಲಿ ಅದೆಷ್ಟು ಜನ ದೆಹಲಿಗೆ ದಂಡಯಾತ್ರೆ ಮಾಡಿದ್ರು, ಅದೆಷ್ಟು ಜನ ದೆಹಲಿ ನಾಯಕರನ್ನು ಭೇಟಿಯಾದರು, ಅದೆಷ್ಟು ಜನ ದೆಹಲಿ ನಾಯಕರ ಮನೆ ಗೇಟ್ಗಳ ಮುಂದೆ ಕಾದಿದ್ರೋ ಗೊತ್ತಿಲ್ಲ. ಬಟ್ ನಾಗೇಂದ್ರಗೆ ಅದು ಅವಕಾಶವೇ ಇರಲಿಲ್ಲ. ಆದರೂ ಕೂಡ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದು ಬಹಳ ಅಚ್ಚರಿ ಅನಿಸುತ್ತೆ. ಸತೀಶ್ ಜಾರಕಿಹೊಳಿ ಅವರ ಕೃಪಕಟಾಕ್ಷ ಜೊತೆಗೆ ಎಸ್ ಟಿ ಸಮುದಾಯಕ್ಕೆ ಸಿಗಬೇಕಾದ ಪ್ರಾತಿನಿಧ್ಯ ಸಿಕ್ಕಿರಬಹುದು ಅಂಥೇಳಿ. ಆದರೆ ಇದೀಗ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ್ದಾರೆ. ಆದರೆ ಹೊರ ರಾಜ್ಯಗಳಿಗೆ ಹೋಗೋಕ್ಕೆ ಅವಕಾಶ ಇಲ್ವಲ್ಲ, ದೆಹಲಿಗೆ ಹೋಗೋಕ್ಕಾಗೋದಿಲ್ಲ, ನಾಯಕರನ್ನು ಭೇಟಿ ಆಗೋಕ್ಕಾಗೋದಿಲ್ಲ. ಒಂದು ವೇಳೆ ತನ್ನದ ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ, ಕೊಟ್ಟಿರುವ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂದರೂ ಕೂಡ ಕಷ್ಟ ಇದೆ. ಮತ್ತೆ ಕೋರ್ಟಿಗೆ ಹಾಕಿಕೊಳ್ಬೇಕು, ಅನುಮತಿಯನ್ನು ಕೇಳಬೇಕು, ಆ ನಂತರದಲ್ಲಿ ಹೋಗಿ ಸಭೆಯಲ್ಲಿ ಭಾಗವಹಿಸಬೇಕು. ಅಂಥ ಪರಿಸ್ಥಿತಿ ನಾಗೇಂದ್ರ ಅವರದ್ದಿದೆ.